ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಮಾಘ ಮಾಸದ ಪುರಾಣ ಕಥೆಗಳನ್ನು ಕೇಳುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 28ನೇ ಅಧ್ಯಾಯ. ಹಿಂದೆ ಭೃಗುವಂಶದಲ್ಲಿ ರುಕ್ಷಕ ಎಂಬ ಕನ್ಯೆಯು ಜನಿಸಿದಳು. ಆಕೆಯು ಪ್ರಾಪ್ತ ವಯಸ್ಕಳಾದಾಗ ತಂದೆ ತಾಯಿಗಳು ವಿವಾಹವನ್ನು ಮಾಡಿದರು. ಆದರೆ ದುರ್ದೈವದಿಂದ ಕೆಲವೇ ದಿನಗಳಲ್ಲಿ ಆಕೆಯ ಪತಿಯು ಮೃತನಾದನು. ತನ್ನ ದುರಾದೃಷ್ಟವನ್ನು ನಿಂದಿಸುತ್ತಾ ರುಕ್ಷಕೆಯು ವೈರಾಗ್ಯ ತಾಳಿ ಗಂಗಾ ತೀರಕ್ಕೆ ಹೋಗಿ ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ಅಲ್ಲಿ ಶ್ರೀಹರಿಯರನ್ನು ಕುರಿತು ತಪಸ್ಸು ಮಾಡಲಾರಂಭಿಸಿದಳು. ಹೀಗೆ ಹಲವಾರು ವರ್ಷಗಳೇ ಕಳೆದವು. ಎಷ್ಟೋ ಬಾರಿ ಆಕೆಯು ಮಾಘ ಸ್ನಾನವನ್ನೂ ಸಹ ಮಾಡಿದಳು. ಆಕೆಯ ತಪಸ್ಸು ಫಲ ಕೊಡುವ ಸಮಯ ಬಂದಿತು. ತಪಸ್ಸು ಮಾಡುತ್ತಲೇ ಆಕೆಯು ಯೋಗ ಮಾರ್ಗದಿಂದ ದೇಹತ್ಯಾಗ ಮಾಡಿದಳು. ಆ ದಿನ ವೈಕುಂಠ ಏಕಾದಶಿ ಆದ್ದರಿಂದ ಆಕೆಗೆ ವೈಕುಂಠ ಲೋಕವೇ ಪ್ರಾಪ್ತಿಯಾಯಿತು. ಎಷ್ಟೋ ಸಮಯ ಅಲ್ಲಿ ಕಳೆದು ಬ್ರಹ್ಮಲೋಕಕ್ಕೆ ಆಕೆಯು ಸೇರಿದಳು. ಮಾಘ ಮಾಸದ ಫಲವಾಗಿ ಬ್ರಹ್ಮದೇವನು ಆಕೆಯನ್ನು ಸತ್ಯಲೋಕದಲ್ಲಿ ದೇವತೆಗಳ ಕಾರ್ಯಕ್ಕಾಗಿ ತಿಲೋತ್ತಮೆ ಎಂದು ಹೆಸರಿಟ್ಟು ನಿಯಮಿಸಿದನು. ಅದೇ ಸಮಯದಲ್ಲಿ ಸುಂದೋಪ ಸುಂದರ ಎಂಬ ರಾಕ್ಷಸ ಸೋದರರು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದನು. ಬ್ರಹ್ಮ ಪ್ರತ್ಯಕ್ಷನಾಗಿ ನಿಮಗೆ ಏನು ವರಬೇಕು ಎಂದು ಕೇಳಲು, ನಮಗೆ ಮರಣವೇ ಇಲ್ಲದಂತೆ ಅನುಗ್ರಹಿಸು ಎಂದರು. ಹಾಗೆಯೇ ಆಗಲಿ ಎಂದು ಅವರಿಗೆ ವರ ನೀಡಿದರು. ಬ್ರಹ್ಮದೇವನಿಂದ ಅಮರತ್ವವನ್ನು ಪಡೆದ ಆ ದೈವ ಸೋದರರು ಮಹಾಗರ್ವಿತರಾದರು. ದೇವತೆಗಳನ್ನು ಪೀಡಿಸಲು ಆರಂಭಿಸಿದರು. ಋಷಿಗಳ ತಪೋಭಂಗವನ್ನು ಮಾಡಿದರು. ಯಜ್ಞ ಯಾಗಾದಿಗಳನ್ನು ಮಾಡುವ ಸ್ಥಳದಲ್ಲಿ ಮಲಮೂತ್ರಗಳನ್ನು ಹಾಕಿ ಅಪವಿತ್ರಗೊಳಿಸಿ ಪ್ರಜಾಹಿಂಸೆಯನ್ನು ಪ್ರಾರಂಭಿಸಿದರು. ಸುಂದೋಪ ಸುಂದರರು ಮಹಾಗರ್ವದಿಂದ ದೇವತೆಗಳ ಮೇಲೆ ದಂಡೆ ಎತ್ತಿದರು. ಅವರನ್ನು ಎದುರಿಸಲಾರದೆ ಇಂದ್ರಾದಿ ದೇವತೆಗಳು ಸತ್ಯಲೋಕಕ್ಕೆ ತೆರಳಿ ತಮ್ಮ ಬಾಧೆಗಳನ್ನು ಬ್ರಹ್ಮದೇವನಲ್ಲಿ, ಸ್ವಾಮಿ, ತಮ್ಮ ವರಗಳಿಂದ ಈ ದೈತ್ಯ ಸೋದರರು ದೇವತೆಗಳನ್ನು ಋಷಿಗಳನ್ನು ಹಿಂಸಿಸುತ್ತಿದ್ದಾರೆ. ನಾವು ನಮ್ಮ ಲೋಕವನ್ನು ಬಿಟ್ಟು ಬರುವ ಹಾಗಿದೆ. ತಾವು ಕೃಪೆಯಿಂದ ಆ ದೈತ್ಯರನ್ನು ಸಾಯಿಸುವಂತೆ ಮಾಡಿರಿ ಎಂದು ದೇವತೆಗಳನ್ನು ಪ್ರಾರ್ಥಿಸಿದನು. ಬ್ರಹ್ಮದೇವನು ದೀರ್ಘವಾಗಿ ಆಲೋಚಿಸಿ ತಿಲೋತ್ತಮೆಯನ್ನು ಕರೆಸಿ, ಸುಂದೋಪ ಸುಂದರನು ನನ್ನ ವರದಿಂದ ಅವಧ್ಯರಾಗಿ ಎಲ್ಲರನ್ನೂ ಪೀಡಿಸುತ್ತಿದ್ದಾರೆ. ಅವರು ಜಗತ್ತನ್ನೆಲ್ಲಾ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಾರೆ. ನೀನು ಹೇಗಾದರೂ ಮಾಡಿ ಜಾಣತನದಿಂದ ಅವರನ್ನು ಸಾಯುವಂತೆ ಮಾಡು ಎಂದು ಹೇಳಿ ಅವಳಿಗೆ ಶಕ್ತಿಯನ್ನು ನೀಡಿದರು. ತಿಲೋತ್ತಮೆಯು ಬ್ರಹ್ಮನಿಗೆ ನಮಸ್ಕರಿಸಿ ಸುಂದೋಪ ಸುಂದರಿದ್ದ ಸ್ಥಳಕ್ಕೆ ಹೋದಳು. ಅವರಿದ್ದ ಆಶ್ರಮದ ಸುತ್ತಮುತ್ತ ತಿರುಗಾಡುತ್ತಾ ವೀಣೆಯನ್ನು ಮೀಟುತ್ತಾ ಅವರನ್ನು ಆಕರ್ಷಿಸಿದಳು. ಆಗ ಆ ದೈತ್ಯ ಸೋದರರು ನನ್ನನ್ನು ಮದುವೆಯಾಗು ಎಂದು ಇಬ್ಬರೂ ಪೀಡಿಸಿದರು. ತಿಲೋತ್ತಮೆಯು, ರಾಕ್ಷಸರ ಸೋದರರೇ, ನಿಮ್ಮನ್ನು ಮದುವೆ ಆಗಲು ನನ್ನ ಅಭ್ಯಂತರವೇನೂ ಇಲ್ಲ. ನಿಮ್ಮಿಬ್ಬರೂ ನನಗೆ ಸಮಾನರೇ. ಆದರೆ ನಿಮ್ಮಿಬ್ಬರನ್ನೂ ಪ್ರೀತಿಸಬಲ್ಲೆ. ಆದರೆ ಮದುವೆಯಾಗುವುದು ಒಬ್ಬರನ್ನೇ ಎಂದಳು. ಅದೇನೆಂದರೆ, ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಬಲಶಾಲಿಗಳೋ ನಾನು ಅವರನ್ನೇ ವರಿಸುತ್ತೇನೆ ಎಂದಳು. ಆಕೆಯ ಮಾತುಗಳನ್ನು ಆಡಿದ ಸುಂದೋಪ ಸುಂದರಿಗೆ ಒಂದು ದೊಡ್ಡ ಜಗಳವಾಯಿತು. ಇಬ್ಬರು ಪರಸ್ಪರ ಕಾದಾಟವನ್ನು ಮಾಡಿದರು. ಎರಡು ಪರ್ವತಗಳು ಹೋರಾಡಿದಂತೆ ಅವರ ಕದನವೂ ತಿಳಿದುಕೊಂಡು ಇಬ್ಬರೂ ಮೃತರಾದರು. ತಿಲೋತ್ತಮೆಯ ಜಾಣತನಕ್ಕೆ ದೇವತೆಗಳು ಆನಂದಪಟ್ಟರು. ತೆರಳಿ ಆಕೆಯು ಬ್ರಹ್ಮದೇವನ ಬಳಿಗೆ ತೆರಳಿ ಸುಂದೋಪ ಸುಂದರರ ಮರಣ ವೃತ್ತಾಂತವನ್ನು ತಿಳಿಸಿದಳು. ಬ್ರಹ್ಮನಿಗೆ ಸಂತೋಷವಾಯಿತು. ತಿಲೋತ್ತಮೆ, ಬಹಳ ಒಳ್ಳೆಯ ಕೆಲಸ ಮಾಡಿದೆ. ನಿನ್ನ ಜಾಣತನದಿಂದ ಸುಂದೋಪ ಸುಂದರನ್ನು ಸಾಯಿಸಿದೆ. ದೇವತೆಗಳಿಗೆ ಬಾಧೆಯನ್ನು ನಿವಾರಣೆ ಮಾಡಿದೆ. ಇದಕ್ಕೆ ಕಾರಣ ನೀನು ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ದೇ ಆಗಿದೆ. ನೀನು ದೇವಲೋಕಕ್ಕೆ ಹೋಗು. ಅಲ್ಲಿ ದೇವತೆಗಳು ನಿನ್ನನ್ನು ಗೌರವಿಸುತ್ತಾರೆ. ಅಪ್ಸರ ಸ್ತ್ರೀಯರಿಗೆಲ್ಲ ನೀನೇ ಮುಂದಾಳು ಎನಿಸುವೆ ಎಂದು ಆಶೀರ್ವದಿಸಿದರು. ತಿಲೋತ್ತಮೆಯು ದೇವತಾಶ್ರೀ ಎನಿಸಿದಳು ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಾತ್ಮೆಯ 28ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.